ಸರ್ವಧರ್ಮ ಸಮನ್ವಯ ಎಂದು ಸಾರಿದ ಶ್ರೀ ಬಸವಣ್ಣನವರು ಕಾಲಜ್ಞಾನಿಗಳು. ಕೊಡೆಕಲ್ ಸುಕ್ಷೇತ್ರದಲ್ಲಿ ಯುಗಾದಿ ಮೊದಲನೆಯ ಪಂಚಾಂಗ ಪಠಣ ಜರುಗಿದೆ. ಎಲ್ಲ ಜಾತಿಯ ಜನಾಂಗದವರು ಮತ್ತು ರಾಜಮನೆತನದವರು ಈ ಒಂದು ಪಂಚಾಂಗ ಪಠಣದಲ್ಲಿ ಭಾಗಿಯಾಗಿದ್ದರು. ವರ್ಷದ ಪಂಚಾಂಗವು ನದಿಗಳ ಮಳೆ ನೀರಿನಿಂದ ಭರ್ತಿ ತುಂಬಲಾಡುವು. ಈ ವರ್ಷದ ಬೆಳೆಯು ಉತ್ತಮವಾಗಿ ಬರುವುದು. ಜನರ ಪ್ರಬಲ ಶಕ್ತಿ ಉಳ್ಳವರಾಗುವರು. ಸ್ತ್ರೀಯರು ಅಪಾರ ಸೌಖ್ಯವನ್ನು ಹೊಂದುವರು. ಸರ್ವರೋಗ ಮುಕ್ತರಾಗಿ ನಿರ್ಭಯರಾಗಿ ಸೌಖ್ಯರಾಗುವರು. ಎಲ್ಲ ಧಾನ್ಯಗಳು ಸಾಕಷ್ಟು ದೊರೆಯುವುದು. ರೋಗ ಭಯ, ಅಗ್ನಿ ಭಯ, ಚೋರರ ಭಯದಿಂದ ಪ್ರಜೆಗಳು ಪ್ರತಿಬಿಂಬಿಸುವರು. ಈ ವರ್ಷ ಜನರಲ್ಲಿ ವಿರಸ ಭೋಗ ಪಕ್ಷಗಳು ಬೆಳೆಯುವು. ಬಟ್ಟೆ, ಎಣ್ಣೆ, ಬೆಣ್ಣೆ, ತುಪ್ಪಗಳು ಪ್ರೀತಿ ಹೆಚ್ಚಾಗುವುದು. ಅಂದರೆ ಈ ಎಲ್ಲ ಪದಾರ್ಥಗಳ ಬೆಲೆ ಹೆಚ್ಚಾಗುವುದು. ಜೊತೆಗೆ ಎಳ್ಳು, ಉದ್ದು, ಸಾಸಿವೆ ಅತಿ ಹೆಚ್ಚಾಗಿ ಬೆಳೆಯುವುದು ಎಂದು ತಿಳಿಸಿದರು. ಹಾಗೆ ಎಲ್ಲ ಪಿಕ್ಕುಗಳ ಉತ್ತಮವಾಗಿ ಬೆಳೆಯುವು. ಸಾಕಷ್ಟು ಮಳೆ ಆಗುವ ಸಾಧ್ಯತೆ ಇದೆ. ಇದೇ ಮುಂದಿನ ತಿಂಗಳು 14ಕ್ಕೆ ಹೊಸ ಮಳೆ ಅಶ್ವಿನಿ ಮಳೆ ಬರುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೀಠಾಧಿಪತಿಗಳಾದ ಋಷಭೇಂದ್ರ ಅಪ್ಪನವರ, ರಾಜಾ ಜಿತೇಂದ್ರ ನಾಯಕ್ ಜಾಗೀರ್ದಾರ್, ರಾಜಾ ವೆಂಕಟಪ್ಪ ನಾಯಕ್ ಜಾಗೀರ್ದಾರ್, ಕಾರ್ತಿಕ್ ನಾಯಕ್, ಶ್ಯಾಮ್ ಸುಂದರ್ ಜೋಶಿ ಹಾಗೂ ವಿರಸ್ತೆದಾರರು, ಗುರುವರ್ಗ, ಶಿಶುವರ್ಗದವರು ಉಪಸ್ಥಿತರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಈ ವರ್ಷ ಧಾನ್ಯಾಧಿಪತಿಯಾಗಿ ಬುಧ ಇರಲು ಭೂಮಿಯಲ್ಲಿ ಮಧ್ಯ ಧಾನ್ಯಗಳು ಚೆನ್ನಾಗಿ ಬರುತ್ತವೆ. ಎಳ್ಳು, ಉದ್ದು, ಸಾಸಿವೆ ಇವು ಹೆಚ್ಚು ಬೆಳೆಯುವು. ಅತಿವೃಷ್ಟಿಯಿಂದ ಹಾನಿ ಸಂಭವ, ಚೋರರ ಅಗ್ನಿಭಯವಿದೆ. ಈ ವರ್ಷ ನಿರ್ಸಾಧಿಪತಿ ಗುರು ಇರಲು ಎಲ್ಲ ರೀತಿಯ ರತ್ನಗಳು, ಧಾನ್ಯಗಳು, ಬಂಗಾರ, ಅರಿವುಗಳು, ಚಂದನ ಇವೆಲ್ಲವೂ ವಿಫಲವಾಗಿ ದೊರೆಯುವು. ಮನೆ ಕೃಪೆಯಿಂದ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿರುವರು. ಈ ವರ್ಷ ಅರ್ಘ್ಯಾಧಿಪತಿಯಾಗಿ ಸೋಮನಿರಲು ಸಕಾಲದಲ್ಲಿ ಎಲ್ಲರೂ ಸಮೃಷ್ಟಿಯಾಗುವುದು. ಪೀಕುಗಳಲ್ಲಿ ಉತ್ಕೃಷ್ಟವಾಗಿ ಬೆಳೆದು ಬರುವು. ಆದರೂ ವಸ್ತುಗಳು ಅಭಾವ ಬೆಳೆದು ತೇಜಿಯಾಗುವು. ಈ ವರ್ಷ ದೇಶನಾಗಿ ಸೋಮು ಇರುವುದರಿಂದ ಅತಿವೃಷ್ಟಿಯಿಂದ ಎಲ್ಲರಿಗೂ ನೀರು ಸಮೃದ್ಧಿಯಾಗುವು. ಎಲ್ಲ ಪೀಕುಗಳು ಉತ್ತಮವಾಗಿ ಬರುವು. ಜನರು ಆರೋಗ್ಯವಂತರಾಗಿ ಸುಕ್ಕಳಗಾಗಿರುತ್ತಾರೆ. ಆಕಳು, ಎಮ್ಮೆಗಳು ಸಮೃದ್ಧವಾಗಿ ಹಾಲುಗಳನ್ನು ಕೊಡುತ್ತವೆ. ಪಶುಪಾಲ ಕೃಷ್ಣ ಈ ಹೈನು ಸಂಪತ್ತು ಸಮೃದ್ಧಿಯಾಗುವುದು. ಎಲ್ಲ ಕಡೆ ಸಾಕಷ್ಟು ಮಳೆಯಾಗುವ ಫಲವಿದೆ. 14/4/2026 ಅಶ್ವಿನಿ ಮಳೆ ಕಲಿತದೆ. 14ನೇ ತಾರೀಕಿನಿಂದ ಹೊಸ ಮಳೆ ಅಶ್ವಿನಿ ಮಳೆ ಪ್ರಾರಂಭ ಆಗ್ತದೆ. ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದಾ ತಿಥೌ ವಾಸರೆಂದು ಬೃಹಸ್ಪತಿ ವಾಸರೆ ಶಾಲಿವಾಂಶಿಕೆ 1948 ಪರಾಭವ ನಾಮ ಸಂವತ್ಸರ. ಇಲ್ಲಿವರೆಗೂ ಕೃತಾಯುಗ 17,28,000 ವರ್ಷ, 12,69,000 ವರ್ಷ, ದ್ವಾಪಾರ ಯುಗ ಪ್ರಮಾಣ 8,64,000 ವರ್ಷ, ಅಥ ಕಲಿಯುಗ ಪ್ರಮಾಣ 4,32,000 ವರ್ಷಗಳು ಗತಕಲಿಸಿ 5,124 ವರ್ಷ ಈಗ ಮುಗಿದಿದೆ. ಇನ್ನು 4,26,726 ವರ್ಷಗಳು ಕಲಿಯುಗ. ಈ ಒಂದು 1948 ಪರಾಭವ ನಾಮ ಸಂವತ್ಸರದ ನವನಾಯಕರು. ಈ ಸಲ ರಾಜ ಗುರು ಆಗ್ಯಾನ, ನೇಷಾಧಿಪತಿ ಸೋಮ ಆಗ್ಯಾನ, ಅಪರ ಸಸ್ಯಾಧಿಪತಿ ಮಂಗಳ ಆಗ್ಯಾನ, ಧಾನ್ಯಾಧಿಪತಿ ಬುಧ ಆಗ್ಯಾನ, ಆಮೇಲೆ ಅರ್ಘ್ಯಾಧಿಪತಿ ಸೋಮು, ಮಂತ್ರಿ ಮಂಗಳ ಆಗ್ಯಾನ, ಪೂರ್ವ ಸಸ್ಯಾಧಿಪತಿ ಶುಕ್ರ ಆಗ್ಯಾನ, ರಸಾಧಿಪತಿ ರವಿ ಆಗ್ಯಾನ, ನಿರಸಾಧಿಪತಿ ಗುರು ಆಗ್ಯಾನ, ವಿದ್ದೇಶ ಸೋಮ. ಪರಾಭವ ನಮ್ಮ ಸಂವತ್ಸರದಲ್ಲಿ ಧಾನ್ಯಗಳು ಸಲ ಗುರು ಮಂತ್ರ. ಅದಕ್ಕೆ ಈ ವರ್ಷವು ಗುರು ರಾಜನಾಗಲು ಆಕಳಗಳು ಅಧಿಕ ಹಾಲು ಕರೆಯುವು. ಎಲ್ಲೆಡೆ ಮಳೆ ಸುರಿಯುವುದು. ವೇದ, ಘೋಷ, ಯಜ್ಞ ಕಾರ್ಯಗಳಲ್ಲಿ ತಲ್ಲೀನರಾಗುವರು. ಪ್ರಜರು ಆರೋಗ್ಯವಂತರಾಗಿರುವರು. ಈ ವರ್ಷ ಮಂತ್ರಿಯಾಗಿ ಮಂಗಳನಿರಲು ಮಳೆಯ ಅಭಾವ, ಫಸಲು ಸರಿಯಾಗಿ ಕೈ ಸೇರಲಾರದು.
ದೇಶದಲ್ಲಿ ಹೈನ್ಯದ ಉತ್ಪನ್ನ ಕಡಿಮೆ ಆಗುವುದು, ಧಾನ್ಯಗಳಲ್ಲಿ ತೇಜಿಯಾಗುವು, ಪ್ರಜರು ಚೋರರ ಭಯ, ರೋಗ ಭಯದಿಂದ ಚಿಂತಾಕ್ರಾಂತರಾಗುವರು, ರಾಜರು ಯುದ್ಧ ಆಸಕ್ತರಾಗುವರು, ಬೆಂಕಿಯ ಅನಾಹುತಗಳು ಸಂಭವಿಸುವು, ಆದರೂ ಪ್ರಜೆಗಳು ಸುಖ ನೆಮ್ಮದಿಯಿಂದ ನೆಲೆಸುವು.